ವೇದವ್ಯಾಸರ ಕ್ಲಿಷ್ಟಕರ ಪುಸ್ತಕಗಳಾಗಿರ್ಬೋದು. ಇದನ್ನು ಅಸಾಮಾನ್ಯ ವಿಷಯಗಳನ್ನು ತಗೊಂಡವರು ಸಾಮಾನ್ಯವಾಗಿ ಬರತಕ್ಕಂಥ ವಿಶೇಷ ಲೇಖಕರಾಗಿ ನಮ್ಮಲ್ಲಿ ಹೊರಹೊಮ್ಮಿದ್ದಾರೆ. ಈಗ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಮಾಯಣ ಮಹಾಕಾವ್ಯದ ಕರ್ತೃ ಆದಂಥ ಮಹರ್ಷಿ ವಾಲ್ಮೀಕಿಯ ಕೃತಿಯ ಹೃದಯವನ್ನು ನಾಟಲಿ ಅಂತ ಹೇಳ್ತಾ ನನ್ನ ಪ್ರಾಸ್ತಾವಿಕವನ್ನು ನನಗೆ ಕೊಟ್ಟಿದ್ದಾರೆ. ಒಂದು ಸೌಭಾಗ್ಯವೇ ಸರಿ ಅಂತ ನಾನು ಹೇಳ್ಕೊತೇನೆ. ಯಾಕೆ ಅಂತ ಹೇಳಿದರೆ, ಅದ್ಭುತವಾದಂಥ ಊರು ಬಿದ್ನೂರು. ಅಂಥ ಬಿದ್ನೂರಿನಲ್ಲಿ ನೀವೆಲ್ಲರೂ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದೀರ. ಅಂಥ ಒಂದು ಒಕೇಶನ್ನಲ್ಲಿ ನನಗಿಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಪೂರ್ವ ಜನ್ಮದ ಪುಣ್ಯನೋ ಏನೋ ಅಂತ ಅನಿಸ್ತದೆ ನನಗೆ. ಮರುಹುಟ್ಟು ಆಗೋದಾದರೆ ಇಂಥ ಮಹನೀಯನ ಹೊಟ್ಟೆಯಲ್ಲಿ ನಾನು ಹುಟ್ಟು ಬರಬೇಕು ಅಂತ ಹೇಳುವಂಥ ಆಸೆ ಇದೆ ನನಗೆ. ಖಂಡಿತವಾಗಲೂ ಅತ್ಯಂತ ಧೀಮಂತವಾದಂಥ ವ್ಯಕ್ತಿಗಳು ನನ್ನ ಎದುರಿಗೆ ಕೂತಿದ್ದೀರಾ. ಅದಕ್ಕೆ ನಿಮಗೆ ನಿಮ್ಮ ಒಳಗಿರುವ ದೇವರಿಗೆ